ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡ್ಬಿಟ್ಟು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಕೂಲ್ ಅಂತೂ ಶುರುವಾಗಿದೆ. ಆಲ್ರೆಡಿ ಕೆಲವು ಮಕ್ಕಳ ಸ್ಕೂಲ್ ಅಂತೂ ಲಾಸ್ಟ್ ವೀಕೇನೆ ಶುರುವಾಗಿದೆ. ನಮ್ ಡಿಂಪುಗೂ ಸಹ ಇವತ್ತಿಂದ ಸ್ಕೂಲ್ ಶುರುವಾಗ್ತಾ ಇದೆ. ಹಾಗಾಗಿ ಬೇಗ ಹೇಳೋದ್ರಲ್ಲಿ ಡೈಲಿ ಹೇಳದೆ ಬೇಗ, ಅದ್ರಲ್ಲಿ ಇನ್ನು ಸ್ವಲ್ಪ ಬೇಗ ಎದ್ದಿದ್ದಾಯ್ತು ಇವತ್ತು. ಹಾಗೆ ಬೆಳಿಗ್ಗೆನೆ ಅಂತೂ ಕೋಗಿಲೆ ತುಂಬಾ ಚೆನ್ನಾಗಿ ಕೂಗ್ತಾ ಇತ್ತು. ಅದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಕೇಳಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ, ಹಾಗೆ ಈಗ ಅಡ್ಗೆ ಮನೆ ಎಲ್ಲ ರಾತ್ರಿನೇ ಒಂದ್ಸರಿ ಕ್ಲೀನ್ ಮಾಡಿಟ್ಟಿದ್ದೆ. ಅದಕ್ಕೆ ಬೇಗ ಬಂದು ಕೆಳಗೆಲ್ಲ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೊಳ್ತಾ ಇದ್ದೀನಿ. ಇವತ್ತು ಅಷ್ಟೇ ಬೇಗ ಬೇಗ ಪಟ ಪಟ ಅಂತ ಹಾಕೋ ರಂಗೋಲಿನೇ ಹಾಕ್ತಾ ಇರೋದು. 7ರಿಂದ ಒಂದು ಚುಕ್ಕಿ ಇಟ್ಬಿಟ್ಟು ಇದು ಮಧ್ಯೆ ಮಧ್ಯೆ ಡಾಟ್ ಇಟ್ಬೇಕು. ಒಂದ್ ಕಡೆಯಿಂದ ಫಸ್ಟ್ ಗೆರೆಗಳನ್ನ ಹಾಕೋಬೇಕು, ಆಮೇಲೆ ಇನ್ನೊಂದು ಕಡೆಯಿಂದ ಈ ರೀತಿ ಕೆಳಗಿಂದ ಗೆರೆಗಳನ್ನ ಜಾಯಿಂಟ್ ಮಾಡ್ಕೊಂತ ಬಂದ್ರಾಯ್ತು. ಈ ಚುಕ್ಕಿ ಈ ತರ ಚುಕ್ಕಿ ಇಟ್ಬಿಟ್ಟು ಇದೇ ತರ ಡಿಸೈನ್ ಹಾಕ್ಬೇಕು ಅಂತ ಇಲ್ಲ. ಇದ್ರಲ್ಲೇ ಒಂದು 3-4 ತರ ಡಿಸೈನ್ ನ ಹಾಕೋಬಹುದು. ನಾನ್ ಇವತ್ತು ಈ ರೀತಿ ಹಾಕೊಂಡೆ. ಪಟ ಪಟ ಅಂತ ತಿಂಡಿ ರೆಡಿ ಮಾಡ್ಬೇಕಾಗಿತ್ತಲ್ಲ, ಹಂಗೆ ಬೇಗ ಬೇಗ ಹಾಕೊಂಡೆ. ರಾತ್ರಿನೇ ಅಡ್ಗೆ ಮನೆ ಎಲ್ಲ ಮತ್ತೆ ಗ್ಯಾಸು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗೆ ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಒಂದ್ಸರಿ ಒರ್ಸ್ಕೊಂಡ್ಬಿಟ್ಟು ಪಟ ಪಟ ಅಂತ ಡೈರೆಕ್ಟ್ ಆಗಿ ಅಡಿಗೆನ ಮಾಡ್ತಾ ಇದ್ದೀನಿ. ಹಾಗೆ ಅಡಿಗೆ ಮಾಡ್ತಾರೆ. ನಾನು ಇವತ್ತು ಮಾಲ್ಟು ಮತ್ತೆ ಟೀ ಅಥವಾ ಕಾಫಿ ಏನ್ ಬೇಕು ಹಾಗೆ ಮಧ್ಯೆ ಮಧ್ಯೆ ಅಲ್ಲೇ ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮಶ್ರೂಮ್ ಇತ್ತು, ಮಶ್ರೂಮ್ ಗ್ರೇವಿ ಮಾಡ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ. ಇನ್ನೊಂದ್ ಕಡೆ ಸ್ವಲ್ಪ ಜವಳಿಕಾಯಿ ಇತ್ತು, ಜವಳಿಕಾಯಿ ಪಲ್ಯನಕ್ಕೂ ಸಹ ರೆಡಿ ಮಾಡಿಟ್ಟಿದ್ದೀನಿ. ಸಾಮಾನ್ಯವಾಗಿ 2 ತರ ಪಲ್ಯ ಮಾಡ್ತೀನಿ ನಾನು. ಒಂದು ಗ್ರೇವಿ ಇರುತ್ತೆ, ಇನ್ನೊಂದು ಹಾಗೆ ಇದೇನಾದ್ರೂ ತರಕಾರಿದು ಪಲ್ಯ ಇರುತ್ತೆ. ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಬೇಗ ಬೇಗ ಪಟ ಪಟ ತಿಂಡಿ ಎಲ್ಲ ರೆಡಿ ಆಗ್ಬೇಕಲ್ವಾ. ನಾವು ಸ್ವಲ್ಪ ಬೇಗ ಮಾಡ್ಕೊಟ್ರೆ ಮಕ್ಕಳು ಸ್ವಲ್ಪ ಸಮಾಧಾನವಾಗಿ ತಿಂದ್ಬಿಟ್ಟು ರೆಡಿಯಾಗಿ ಹೋಗ್ತಾರೆ. ನಾವೇ ಲೇಟ್ ಮಾಡ್ಬಿಟ್ರೆ ಅವ್ರಿಗೆ ತಿನ್ನೋದಕ್ಕೂ ಟೈಮ್ ಇಲ್ದಂಗೆ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಬೇಗ ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಕಡೆ ತವ ಇಟ್ಬಿಟ್ಟು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. 2 ಪಲ್ಯ ಫಸ್ಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಚಪಾತಿ ಮಾಡ್ಕೊಂತ ಇನ್ನೊಂದ್ ಕಡೆ ಟೀ ಅಥವಾ ಕಾಫಿ ಏನ್ ಬೇಕೋ ಅಥವಾ ಮಾಲ್ಟ್ ಬೇಕೋ ಏನ್ ಬೇಕೋ ಅದನ್ನ ಇನ್ನೊಂದ್ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನ ಹಾಗೆ ನನ್ನ ಎಕ್ಸ್ಟ್ರಾ ಮಧ್ಯೆ ಏನಾದ್ರು ಚಿಕ್ಕ ಪುಟ್ಟ ಏನ್ ಕೆಲಸ ಇದೆ ಹಾಗೆ ಮಾಡ್ಕೊಂತ ಒಂದ್ ಚಪಾತಿ ಬೇಯೋದ್ರೊಳಗೆ ಇನ್ನೊಂದ್ ಚಪಾತಿ ಹಾಗೆ ಉದ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಬೇಗ ರೆಡಿ ಮಾಡಿ ಅಲ್ಟ್ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಬಾಕ್ಸಿಗೆ ಕಟ್ಕೊಂಡು ಹೋಗೋ ಆಗುತ್ತೆ, ಬೇಗ ತಿಂದು ಹೋಗಕ್ಕೂ ಸರಿ ಆಗುತ್ತೆ ಅಂತೇಳಿ. ನಾನ್ ಮಾಡ್ತಿರೋ ಮಾಲ್ಟಿನ ಪುಡಿ ಸಹ ನಾನೇ ಮನೇಲೆ ಮಾಡ್ಕೊಳೋದು. ಯಾವಾಗ್ಲೂ ತುಂಬಾ ವರ್ಷಗಳಿಂದ ಇದನ್ನ ನಾನು ಮನೇಲೆ ಪೌಡರ್ನ ರೆಡಿ ಮಾಡ್ಕೊಳ್ತೀನಿ. ಮನೇಲಿರುವಂತ ಎಲ್ಲಾ ಕಾಳು ಧಾನ್ಯಗಳು ಮತ್ತೆ ಮೊಳಕೆ ಕಾಳುಗಳಾಗಿರ್ಬೋದು ಅಥವಾ ಸಿರಿಧಾನ್ಯಗಳಾಗಿರ್ಬೋದು, ಈ ರೀತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲಾ ಸೇರಿಸ್ಬಿಟ್ಟು ನಾನು ಮನೆಯಲ್ಲೇನೆ ಎಲ್ಲ ತೊಳೆದು ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂತೀನಿ. ಅದನ್ನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಕೆಳಗಡೆನೆ ಅಂದ್ರೆ ಗ್ಯಾಸ್ ಮೇಲೆ ಇಕ್ಕಕ್ಕಿಂತ ಮುಂಚೆನೆ ಒಂದ್ಸರಿ ಎಲ್ಲ ಚೆನ್ನಾಗಿ ಗಂಟಿಲ್ದೇನೆ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಕುದುಗ್ಸ ಅಂತದ್ದು. ನೀವು ಇದಕ್ಕೆ ಬೆಲ್ಲ ಬೇಕಾದ್ರೂ ಹಾಕ್ಬಿಟ್ಟು ಬೆಲ್ಲ ಹಾಕೊಂಡ್ ಕುಡಿಬಹುದು, ಅಥವಾ ಹಾಲ್ ಸೇರಿಸ್ಕೊಂಡ್ ಕುಡಿಬಹುದು, ಇಲ್ಲ ಮಜ್ಜಿಗೆ ಎಲ್ಲ ಹಾಕೊಂಡ್ಬಿಟ್ಟು ತುಂಬಾ ಬಿಸಿಲಿದ್ದಾಗ ಈ ಮಾಲ್ಟ್ ರೆಡಿ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕೊಂಡ್ ಕುಡಿಬಹುದು. ಇವತ್ತಂತೂ ಬೆಳಿಗ್ಗೆಯಿಂದನೇ ತುಂಬಾನೇ ಮೋಡ ಮುಚ್ಚಿದ ವಾತಾವರಣ ಇದೆ. ಬಿಸಿಲಂತೂ ಸ್ವಲ್ಪ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಒಂದ್ ಕಡೆ ಮಾಲ್ಟ್ ರೆಡಿ ಮಾಡ್ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡ್ ಕುಡ್ದ್ ಬಿಡೋಣ, ತುಂಬಾ ಥಂಡಿ ಇತ್ತು ಅಂತ ಹೇಳಿ ಸ್ವಲ್ಪ ಬೆಲ್ಲ ಹಾಕೊಂಡ್ ಟೀ ಮಾಡ್ಕೊಂಡ್ ಕುಡಿತಾ ಇದ್ದೀನಿ. ಫಸ್ಟ್ ಈ ರೀತಿ ನಾನು ನೀರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಟೀ ಪುಡಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಡಿಕಾಷನ್ ನ ಮಳಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹಾಲು ಹಾಕೊಂಡ್ ಕುಡಿತೀನಿ. ಈ ಸಕ್ಕರೆ ಹಾಕಿ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಹಾಲು ಇಟ್ಬಿಟ್ಟು ಟೀ ಪುಡಿ ಮತ್ತೆ ಸಕ್ಕರೆ ಹಾಕಿ ಮಾಡೋ ಅಂತದ್ದು. ಹಾಗೆ ಡಿಂಪು ಸಹ ಸ್ಕೂಲ್ಗೆ ರೆಡಿಯಾಗಿ ನಿಂತಿದ್ಲು. ಡಿಂಪುದು ಇವತ್ತು ಮೊದಲನೇ ದಿನ ಸ್ಕೂಲು. ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತೆ ನೋಡಿ, ಮೊದಲನೇ ದಿನ ಸ್ಕೂಲಿಗೆ ಹೋಗ್ಬೇಕಾರೆ ಬೇಗ ಎದ್ಬಿಟ್ಟು ತಿಂಡಿ ತಿಂದು ನಾವ್ ಹೇಳೋದೇ ಬೇಡ, ನಾವ್ ಒಂದ್ಸಲಿ ಹೇಳಿದ್ರೆ ಸಾಕು ಅವರೇ ಬೇಗ ಪಟ ಪಟ ಅಂತ ರೆಡಿ ಆಗ್ಬಿಡ್ತಾರೆ. ಅದೊಂಥರ ಖುಷಿ ಇರುತ್ತೆ ಅವ್ರಿಗೆ ಮೊದಲನೇ ದಿನದ ಸ್ಕೂಲಿನ ಅನುಭವ. ಹಾಗೇನೆ ಡಿಂಪುನು ಸಹ ಸ್ಕೂಲಿಗೆ ತಿಂಡಿ ತಿನ್ಸಿ ಎಲ್ಲ ರೆಡಿ ಮಾಡಿ ಬಿಟ್ಟು ಬಂದಾಯ್ತು. ಬಂದ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಕೆಳಗಡೆ ಮನೇಲಿ ಇನ್ಯಾವ್ದು ಕೆಲಸವೆಲ್ಲ ಇದೆ ನೋಡಿ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಡಿಂಪು ಬರೋದ್ರೊಳಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕಾಗಿತ್ತು ನಾನು. ಹಾಗಾಗಿ ಸ್ವಲ್ಪ ಆಮೇಲೆ ಬಿಸಿಲು ಬಂತು. ರಾಗಿನೂ ಸಹ ತೊಳ್ದಾಕ್ತಾ ಇದ್ದೀನಿ. ಇನ್ಮೇಲೆ ಮಳೆಗಾಲ ಶುರುವಾದ್ರೆ ಕಷ್ಟ ಆಗುತ್ತೆ ಮತ್ತೆ ರಾಗಿ ತೊಳ್ದ್ಬಿಟ್ಟು ಒಣಗ್ಸೋದು ಅಂತ ಹೇಳಿ ನಾನ್ ಯಾವಾಗ್ಲೂ ಸಹ ರಾಗಿನ ಕ್ಲೀನ್ ಮಾಡಿಸ್ಬಿಟ್ಟು ತೊಳೆದು ಆಮೇಲೆ ಅದನ್ನ ಮಿಲ್ ಮಾಡಿಸಿ ಮುದ್ದೆಗೆ ಉಪಯೋಗಿಸೋ ಅಂತದ್ದು. ನೀವ್ ಯಾವಾಗ್ಲೂ ರಾಗಿ ತೊಳೆದು ಹಾಕ್ಸಿ ಇಟ್ ಮಾಡ್ಸಲ್ಲ ಅಂದ್ರೆ ಒಂದ್ಸಲಿ ಈ ತರ ತೊಳ್ದ್ ನೋಡಿ ಎಷ್ಟು ಗಲೀಜ್ ಇರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಗಲೀಜ್ ಇರುತ್ತೆ. ಮೊದ್ಲೆಲ್ಲ ಅಂದ್ರೆ ಇಷ್ಟೆಲ್ಲ ಗಲೀಜ್ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮೊದ್ಲೆಲ್ಲ ಆ ಊರಲ್ಲಿ ಆ ರಾಗಿಯನ್ನ ಬೆಳೆಯೋದೇ ಬೆಳೆದು ಬಿಟ್ಟು ಅದನ್ನ ಕಟ್ ಮಾಡೋದೆಲ್ಲ ಕೈಯಲ್ಲೇ ಕಟ್ ಮಾಡ್ತಾ ಇದ್ರು. ಮತ್ತೆ ಆಮೇಲೆ ಅದನ್ನ ಆ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದಾಗ ಕಣನ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆಲ್ಲ ಸಗಣಿ ಹಾಕಿ ಸಾರಿಸಿ ಅದನ್ನು ಸಹ ಮನೆ ಹಂಗ್ಲ ಹೇಗ್ ನಾವು ಕ್ಲೀಟಾಗಿ ಮಾಡ್ಕೊಂತೀವೋ ಆ ರೀತಿ ಮಾಡ್ಬಿಟ್ಟು ಅಲ್ಲಿ ಹಸುಗಳಿಂದ ರೋಣ್ಗಳನ್ನ ಕಟ್ಬಿಟ್ಟು ಹುಲ್ಲು ಮೇಲೆಲ್ಲ ತಿರ್ಗ್ಸಿ ರಾಗಿನ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಇವಾಗ ಅಂದ್ರೆ ಆಗಲ್ಲ ನೋಡಿ. ಇವಾಗಂತೂ ಎಷ್ಟು ಡಸ್ಟ್ ಇರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ. ಇದನ್ನೆಲ್ಲ ನೋಡಿದ್ರೆ
ಹಾಗೆ ಊಟ ಮಾಡೋದು ಎಷ್ಟು ಕಷ್ಟ ಅಲ್ಲ. ಈ ರೀತಿ ನಾವು ಹಾಗೆ ತಿನ್ಬಿಟ್ರೆ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಆಗ್ಬೋದೇನಪ್ಪಾ ಅಂತ ಅನ್ಸ್ಬಿಡುತ್ತೆ. ನಾನ್ ತೊಳೆದ್ ತೋರಿಸ್ತಾ ಇದೀನಿ ನೋಡಿ, ಇವಾಗ ಎಷ್ಟು ಬರ್ತಾ ಇದೆ ಅಂದ್ರೆ 2 ರಿಂದ 3-4 ಸಲ ತೊಳೆದ್ರುನು ಈ ರೀತಿ ಬರ್ತಾನೆ ಇರುತ್ತೆ ರಾಗಿಲಂತೂ. ಹಾಗಾಗಿ ಒಂದ್ 5-6 ಸರಿ ನಾನು ತೊಳೆದ್ಬಿಟ್ಟು ಯಾವಾಗ್ಲೂ ಒಣಗ್ಸಿನೇ ನಾನು ರಾಗಿನ ಹಿಟ್ಟು ಮಾಡಿಸ್ಬಿಟ್ಟು ಮುದ್ದೆಗೆ ಉಪಯೋಗಿಸೋದು. ರಾಗಿ ತುಂಬಾ ಸಣ್ಣಕ್ಕಿರುತ್ತಲ್ವಾ, ಅದು ತೊಳ್ದಾಗ ನಮಗೆ ಮೇಲೆ ತುಂಬಾ ರಾಗಿ ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ನಾನ್ ಏನ್ ಮಾಡ್ತೀನಿ ಅಂದ್ರೆ, ಈ ಸಬ್ಸೋರಕ ಪಾತ್ರೆ ಒಂದು ಬೌಲ್ ಇರುತ್ತಲ್ಲ, ಅದ್ರ ಮೇಲೆ ಈ ರೀತಿ ನಮ್ಮ ಕಾಟನ್ಸ್ ವೇಲ್ ಇರುತ್ತಲ್ವಾ ನಮ್ದು, ಅದ್ರಲ್ಲಿ ಒಂದ್ ಅರ್ಧ ಪೀಸ್ ಕಟ್ ಮಾಡ್ಬಿಟ್ಟು ಈ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ರಾಗಿ ನೀರ್ ಏನಿದೆ ಈ ಎಕ್ಸ್ಟ್ರಾ ನೀರು ಅದನ್ನ ಇದ್ರಲ್ಲಿ ಹಾಕ್ಬಿಡ್ತೀನಿ. ಅವಾಗ ರಾಗಿನೂ ಸಹ ಕೆಳಗಡೆ ಹೋಗೋದಿಲ್ಲ, ಎಲ್ಲ ಈ ವೇಲಲ್ಲಿ ಸ್ಟೋರ್ ಆಗುತ್ತೆ. ಆ ವೇಲಲ್ಲಿ ಏನಾದ್ರು ನೀರ್ ಹೋಗ್ತಾ ಇಲ್ಲ, ಹಾಗೆ ಜಾಮ್ ಆಗ್ತಾ ಇದೆ ಅಂದ್ರೆ ಒಂದ್ ಸೈಡ್ ಇಂದ ನೀವು ವೇಲನ್ನ ಸ್ವಲ್ಪ ಎತ್ತಿ ನೀರೆಲ್ಲ ಕ್ಲೀನ್ ಆಗುತ್ತೆ. ಮತ್ತೆ ರಾಗಿನೂ ಸಹ ವೇಸ್ಟ್ ಆಗೋದಿಲ್ಲ. ಅದನ್ನು ಸಹ ಮತ್ತೆ ತೊಳೆದಿರೋ ರಾಗಿನ ಬಸಿ ಹಾಕೋದಕ್ಕೆ ಆ ಪಾತ್ರೆ ತೊಳ್ದಕೋದು ಈ ತರ ದೊಡ್ಡ ದೊಡ್ಡ ಪುಟ್ಟಿಗಳು ಇರುತ್ತಲ್ವಾ, ಅದು ಅಥವಾ ಬಿದಿರಿನ ಪುಟ್ಟಿ ಮನೇಲಿದ್ರೆ ಬಿದಿರಿನ ಪುಟ್ಟಿಲು ಸಹ ಈ ರೀತಿ ಕಾಟನ್ ವೇಲು ಅಥವಾ ಪಂಜೆ ಈ ರೀತಿ ಯಾವ್ದಾದ್ರು ಒಂದು ಬಟ್ಟೆನ ಹಾಕ್ಬಿಟ್ಟು ಅದ್ರಲ್ಲಿ ರಾಗಿನ ಹಾಕ್ಬಿಡ್ಬೇಕು. ಅವಾಗ ನೀರು ಬೇಗ ನೀಟಾಗಿ ಸೋರುತ್ತೆ. ನೀರೆಲ್ಲ ಸೋರ್ಬಿಟ್ರೆ ನಮಗೆ ಒಣಗ್ಸೋದು ಸಹ ತುಂಬಾನೇ ಈಸಿ ಆಗುತ್ತೆ. ನೀರೆಲ್ಲ ಸೋರಿದ್ಮೇಲೆ ಈ ರೀತಿ ರಾಗಿಯನ್ನ ಒಣಗಕ್ ಹಾಕಿದೀನಿ. ಆ ಮಳೆಗಾಲ ಶುರುವಾಗಕ್ಕಿಂತ ಮುಂಚೆ ನಾವ್ ಈ ರೀತಿ ಒಣಗ್ಸಿಟ್ಬಿಟ್ರೆ ನಮ್ಗೆ ತುಂಬಾನೇ ಈಸಿ ಆಗುತ್ತೆ. ಬೇಕು ಅಂದಾಗ ನಾವು ಅದನ್ನ ಮತ್ತೊಂದ್ಸರಿ ಮನೇಲಿ ಕ್ಲೀನ್ ಮಾಡ್ಬಿಟ್ಟು ಹಿಟ್ ಮಾಡಿಸ್ಕೊಳೋದಕ್ಕೆ ಈಸಿ ಆಗುತ್ತೆ. ಇವಾಗಲ್ಲಿ ಒಂದು ಒಗಟನ್ನ ಕೇಳಿದ್ದೆ ಫ್ರೆಂಡ್ಸ್, ಏನಪ್ಪಾ ಅಂದ್ರೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಅಂತ ಕೇಳಿದ್ದೆ. ಅದಕ್ಕೆ ಸರಿಯಾದ ಉತ್ತರ ಮಲ್ಲಿಗೆ ಅಂತಾನಾದ್ರೂ ಹೇಳ್ಬೋದು, ಅಥವಾ ಹತ್ತಿ ಇರುತ್ತಲ್ವಾ ಕಾಟನ್, ನಾವು ದೀಪಗಳಿಗೆಲ್ಲ ಉಪಯೋಗಿಸ್ತೀವಲ್ವಾ ಕಾಟನ್, ಅದು ಅಂತಾನು ಹೇಳ್ಬೋದು, ಅಥವಾ ಈ ಸಂಪಿಗೆ ಹೂ ಬರುತ್ ನೋಡಿ ಅದು ಅಂತಾನು ಹೇಳ್ಬೋದು ಅನ್ಸತ್ ನನಗೇನು. ಅದಕ್ಕೆ ಕೆಲವೊಬ್ರು ಹತ್ತಿ, ಅವಾಗೆಲ್ಲ ಅಜ್ಜಿರು ಹತ್ತಿ ಅಂತ ಹೇಳ್ತಾ ಇದ್ರು, ಇವಾಗ ಮಲ್ಲಿಗೆ ಹೂನು ಅಂತಾನು ಸಹ ಹೇಳ್ಬೋದು ಅನ್ಕೊಳ್ತೀನಿ. ಹೀಗೆ ನಾವು ರಾಗಿ ತೊಳೆಯುವಾಗ ನಾನು ಮೇಲೆ ಒಂದು ಸಪ್ ತೊಳೆಯೋ ಬೌಲಲ್ಲಿ ವೇಲ್ ಹಾಕಿ ಮೇಲೆ ಬಸ್ತಿದ್ದೆ ನೋಡಿ, ರಾಗಿ ಎಲ್ಲ ಏನ್ ಬಸ್ತಿದ್ದೆ ಅದ್ರಲ್ಲೂ ಸಹ ನಾವು ಒಣಗಿಸ್ಬಿಟ್ರೆ ಅದನ್ನ ಕೈಯಿಂದ ಒಂದ್ಸರಿ ನೀಟಾಗಿ ಉಜ್ಜಿ ಚಪ್ಪರ್ಸಿದ್ರೆ ಅದ್ರಲ್ಲೂ ಸಹ ರಾಗಿ ಸಿಗುತ್ತೆ ನಮ್ಗೆ. ಅಲ್ಲೂ ಸಹ ಯಾವುದೇ ರೀತಿ ರಾಗಿ ವೇಸ್ಟ್ ಆಗೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಒಗಟು ಸಹ ನಾನು ಕೊನೆಯಲ್ಲಿ ಹಾಕಿರ್ತೀನಿ, ಯಾರಿಗೆ ಉತ್ತರ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತಿನ ಒಗಟು ಏನಪ್ಪಾ ಅಂದ್ರೆ, ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಗ ವ್ಯಾಪಾರಕ್ಕೆ, ಮಗಳು ಮದುವೆಗೆ. ಇದಕ್ಕೆ ಸರಿಯಾದ ಉತ್ತರ ಪ್ಲೀಸ್ ಕಮೆಂಟ್ ಮಾಡಿ.